ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಆಸ್ತಿಗಾಗಿ ಪೀಡಿಸುತ್ತಿದ್ದ ಅಣ್ಣನ ಮಕ್ಕಳು ನಡು ರಸ್ತೆಯಲ್ಲೇ ಇರಿದು ಚಿಕ್ಕಪ್ಪನ ಕೊಲೆ, ಅಪ್ಪನನ್ನ ಕಳೆದುಕೊಂಡ ಮಕ್ಕಳು ಕಂಗಾಲು. ನಗರದ ರಸ್ತೆಗಳಲ್ಲಿ ಗುಂಡಿಗಳಂತೆ ಕಾರುಬಾರು, 10 ದಿನವಾದರೂ ಈಡೇರಲಿಲ್ಲ ಸಚಿವರ ಭರವಸೆ. ಸಿಟಿ ರೌಂಡ್ಸ್ ನಡೆಸಲು ರಾಮಲಿಂಗಾರೆಡ್ಡಿ ನಿರ್ಧಾರ. ರಾಜ್ಯಕ್ಕೆ ಟಿಬೆಟ್ ಧರ್ಮಗುರು ದಲೈ ಲಾಮಾ ಆಗಮನ, ರಾಜ್ಯಸಭಾ ಸಂಸದ ರಾಜೀವ್ ಚಂದ್ರಶೇಖರ್ರಿಂದ ಸನ್ಮಾನ. ನಾಳೆ ಬೈಲುಕುಪ್ಪೆಯಲ್ಲಿ ಹುಟ್ಟುಹಬ್ಬ ಆಚರಣೆ. ಪುಟ್ಟ ಪುಟ್ಟ ಶೂಸ್, ಕಲರ್ಫುಲ್ ಸಾಕ್ಸ್, ಕಂದ ಮಕ್ಕಳಿಗೆ ಬೆಚ್ಚನೆಯ ಡ್ರೆಸ್. ಇದು ಮಾನ್ಸೂನ್ ಕಲೆಕ್ಷನ್ ಸ್ಪೆಷಲ್. ಬಿಗ್ ಬಾಸ್ ವಿನ್ನರ್ ವಿಜಯ್ ಮಿಂಚಿಂಗ್, ಚೆಲ್ಲಾಪಿಲ್ಲಿಗೆ ಸಿಕ್ತು ಭರ್ಜರಿ ಓಪನಿಂಗ್. ಸಿಎಂ ಪಾತ್ರದಲ್ಲಿ ಮಾಜಿ ಸಿಎಂ ಶೈನಿಕ್. ಆತ ಮಗನನ್ನ ಶಾಲೆಗೆ ಬಿಟ್ಟು ವಾಪಸ್ ಆಗ್ತಾ ಇದ್ದ. ಆದ್ರೆ ಹಾಡ ಹಗಲೇ ಅಣ್ಣನ ಮಕ್ಕಳು ಅವನ ಕಥೆನ ಕ್ಲೋಸ್ ಮಾಡಿದ್ದಾರೆ. ಯಲಹಂಕ ನ್ಯೂ ಟೌನ್ ನಲ್ಲಿ ನಡೆದ ಸೆಕ್ಯೂರಿಟಿ ಗಾರ್ಡ್ ನ ಮರ್ಡರ್ ಸ್ಟೋರಿ ಇಲ್ಲಿದೆ ನೋಡಿ. ಯಲಹಂಕ ನ್ಯೂ ಟೌನ್ ನ ಜನರು ಇವತ್ತು ಬೆಚ್ಚಿ ಬಿದ್ದಿದ್ರು. ಯಾಕಂದ್ರೆ ಹಾಡ ಹಗಲೇ ಬಿಬಿಎಂಪಿ ಸೆಕ್ಯೂರಿಟಿ ಗಾರ್ಡ್ ಒಬ್ಬನನ್ನ ಬರ್ಭರವಾಗಿ ಮರ್ಡರ್ ಮಾಡಲಾಗಿದೆ. ಹೌದು, ಯಲಹಂಕದ ಅಟ್ಟೂರು ನಿವಾಸಿ ಸಿದ್ದಲಿಂಗಪ್ಪನನ್ನ ಆತನ ಸಹೋದರನ ಮಕ್ಕಳೇ ಕೊಲೆ ಮಾಡಿದ್ದಾರೆ. ಮಗನನ್ನ ಶಾಲೆಗೆ ಬಿಟ್ಟು ಬರ್ತಾ ಇದ್ದ ಸಿದ್ದಲಿಂಗಪ್ಪನನ್ನ ಆತನ ಅಣ್ಣನ ಮಕ್ಕಳಾದ ಶ್ರೀನಿವಾಸ್ ಮತ್ತು ಶ್ರೀರಾಮ ಎಂಬುವವರು ಕ್ರಿಕೆಟ್ ಬ್ಯಾಟ್ ನಿಂದ ಹಲ್ಲೆ ನಡೆಸಿ ಬಳಿಕ ಚಾಕುವಿನಿಂದ ಇರಿದು ನಡು ರಸ್ತೆಯಲ್ಲೇ ಕೊಲೆ ಮಾಡಿದ್ದಾರೆ. ಸ್ಕೂಲ್ ಬಿಟ್ಟು ಬಂದ್ರು ನಮ್ಮಪ್ಪ ಸ್ಕೂಲ್ ಬಿಟ್ಟು ಬರುವಾಗ ಟ್ರೈನಿಂಗ್ ಮಾಡುವಾಗ ಹೊಡೆದಿರೋದು. ಶ್ರೀನಿವಾಸ ಚಾಕುವಿನಿಂದ ಚುಚ್ಚಿದ್ದು, ಶ್ರೀರಾಮ ಬ್ಯಾಟಿಂದ ಹೊಡೆದಿದ್ದು. 4 ಜನ. ಯಲಹಂಕ ಡೇರಿ ಸರ್ಕಲ್ ಬಳಿ ಸಿದ್ದಲಿಂಗಪ್ಪ ಮತ್ತು ಆತನ ಅಣ್ಣ ಸಿದ್ದಗಂಗಯ್ಯಗೆ ಸೇರಿದ್ದ ಮನೆಯೊಂದಿತ್ತು. ಇದನ್ನ ಮಾರಿದ ಹಣದಲ್ಲಿ ಸಿದ್ದಲಿಂಗಪ್ಪ ಮತ್ತೊಂದು ಮನೆಯನ್ನ ಖರೀದಿಸಿದ. ಆದ್ರೆ ಈ ಮನೆಯಲ್ಲೂ ಪಾಲು ಬರಬೇಕು ಅಂತ ಅಣ್ಣನ ಮಕ್ಕಳು ಪೀಡಿಸ್ತಾ ಇದ್ರಂತೆ. ಈ ಕಾರಣಕ್ಕಾಗಿ ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ. ಆ ಸೇಲ್ ಮಾಡಿದ ದುಡ್ಡಿನ ಸಲುವಾಗಿ ಇವ್ರಿಗೂ ಅವ್ರಿಗೂ ಆಗಾಗ್ಗೆ ಘರ್ಷಣೆ ಆಗ್ತಾ ಇತ್ತು. ಆ ದುಡ್ಡಿನ ಇನ್ನೂ ಹೆಚ್ಚಿಗೆ ಕೊಡಬೇಕು ಅಂತ ಹೇಳಿ ಇವರು ಬಂದು ಮನೆಗೆ ಬಂದು ಆಗಾಗ ಗಲಾಟೆ ಮಾಡ್ತಿದ್ರು. ಇದರ ಬಗ್ಗೆ ಮುಂಚೆ ಪಂಚಾಯತಿನೂ ಮಾಡಿದ್ದಾರೆ ಅವರು. ಬಟ್ ಅವರೇ ಒಂದು ವಾರದಿಂದ ಇವ್ರ ಮೇಲೆ ಇವರು ಹಿಂದಿನ ಓಡಾಡ್ಕೊಂಡಿದ್ರು. ಇವತ್ತು ಕೂಡ ಅವರು ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟು ಅವರೇ ಗಲಾಟೆ ಮಾಡಿ ಅವರೇ ಇವತ್ತು ಅವನ್ನ ಕೊಲೆ ಮಾಡಿದ್ದಾರೆ. ಸದ್ಯ ಯಲಹಂಕ ನ್ಯೂ ಟೌನ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಈತ ಅಪ್ಪನನ್ನ ಕಳೆದುಕೊಂಡ 3 ಮಕ್ಕಳು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ಅಶ್ವಥ್ ಎಸ್ಎನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಅವರೆಲ್ಲ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ರು, ಜೊತೆಗೆ ಒಂದೇ ರೂಮ್ ನಲ್ಲಿ ವಾಸವಾಗಿದ್ರು. ಅದೇನಾಯ್ತೋ ಏನೋ ತಮ್ಮ ರೂಮ್ ಮೇಟ್ ನನ್ನೇ ಕೊಲೆಗೈದು ಪರಾರಿಯಾಗಿದ್ದಾರೆ. ಹೀಗೆ ಹೆಣವಾಗಿ ಬಿದ್ದಿರೋ ಈತನ ಹೆಸರು ಶಂಶೀರ್. ಕೇರಳ ಮೂಲದವ. 26 ವರ್ಷದ ಈತನನ್ನ ರೂಮ್ ಮೇಟ್ಗಳೇ ಕೊಲೆಗೈದು ಪರಾರಿಯಾಗಿದ್ದಾರೆ. HAL ನ ಮುನ್ನೇನ ಕೊಳಲ್ನ 3 ಸ್ನೇಹಿತರೊಂದಿಗೆ ಈತ ರೂಮ್ ನಲ್ಲಿ ವಾಸವಾಗಿದ್ದ. ಇವನ ಜೊತೆಗಿದ್ದ ಮಣಿಪುರ ಮೂಲದ ಪಪ್ಪು ಮತ್ತು ಥೂಣಿ ಅನ್ನೋರು ಶಂಶೀರ್ನ ಕತ್ತು ಕೊಯ್ದು ಕೊಲೆ ಮಾಡಿದ್ದಾರೆ. ಇದನ್ನ ತಡೆಯಲು ಬಂದ ಮತ್ತೊಬ್ಬ ರೂಮ್ಮೇಟ್ ಸಾಜೀರ್ನ ಮೇಲೂ ಚಾಕುವಿನಿಂದ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಇದು ಅವರಲ್ಲೇ ಕೆಲಸಕ್ಕೆ ಇದ್ದವರು ವೈಯಕ್ತಿಕ ಕಾರಣಗಳಿಂದ ಈ ಹಲ್ಲೆ ಮತ್ತು ಕೊಲೆಯನ್ನು ಮಾಡಿರುವುದು ಸಹ ಕಂಡುಬಂದಿದೆ. ಆರೋಪಿಗಳು ಕೊಲೆಯನ್ನು ಮಾಡಿ ಪರಾರಿಯಾಗಿದ್ದಾರೆ. ಅವುಗಳನ್ನು ಆದಷ್ಟು ಬೇಗ ಪತ್ತೆ ಹಚ್ಚಿದೆ. ಮುನ್ನೇನ ಕೋಳಲ್ನಲ್ಲೇ ಇರೋ ಮಾ ಬಜಾರ್ ಅನ್ನೋ ಮಳಿಗೆಯಲ್ಲಿ ಈ 4 ಕೆಲಸ ಮಾಡ್ತಾ ಇದ್ರು. ನಿನ್ನೆ ರಾತ್ರಿ ಅಡುಗೆ ಭಟ್ಟ ರವಿ ಅಡುಗೆ ಮಾಡಿ ಬಂದಿದ್ದ. ಆಗ 4 ರೂಮ್ನಲ್ಲೇ ಇದ್ರು. ಆದ್ರೆ ತಡರಾತ್ರಿ ಏನಾಯ್ತೋ ಗೊತ್ತಿಲ್ಲ,
ಶಂಶೀರ್ನನ್ನ ಕೊಲೆ ಮಾಡಿಬಿಟ್ಟಿದ್ದಾರೆ. मैं आया यहाँ आकर खाना बना के 10:45 से निकल गए और मालिक का बेटा को मैंने चाबी दिए और इसके बाद मैंने निकल गए. तो इसके बाद ये लोग को सब बंद किए होंगे शायद 11 बजे. तो आकर के ये लोग खाना खाए भी. खाना में बनाया था, रोटी चावल था, दाल सब्जी था. ये लोग सब खाना भी खाए. इसके बाद पता नहीं क्या हुआ. HAL ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಹಂತಕ ರೂಮ್ಮೇಟ್ಗಳಿಗಾಗಿ ಬಲೆ ಬೀಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೇದಮೂರ್ತಿ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ನಗರದ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರ್ಬಾರ್ ಆಗ್ಬಿಟ್ಟಿದೆ. ವಾಹನ ಓಡಿಸೋರ ಪಾಡಂತೂ ಕೇಳಲೇಬೇಡಿ. 10 ದಿನಗಳ ಹಿಂದಷ್ಟೇ ಸಾರಿಗೆ ಸಚಿವರು ಈ ಗುಂಡಿಗಳನ್ನೆಲ್ಲ ಮುಚ್ಚುವ ಭರವಸೆ ನೀಡಿದ್ರು. ಸುವರ್ಣ ನ್ಯೂಸ್ ಸಚಿವರ ಭರವಸೆ ಎಷ್ಟರ ಮಟ್ಟಿಗೆ ಜಾರಿಯಾಗಿದೆ ಅಂತ ಇವತ್ತು ರಿಯಾಲಿಟಿ ಚೆಕ್ ನಡೆಸಿತು. ಈಗಾಗಲೇ ಸುರಿದಿರೋ ಮಳೆಗೆ ನಗರದ ರಸ್ತೆಗಳೆಲ್ಲ ಗುಂಡಿಮಯವಾಗಿವೆ. ವಾಹನ ಸವಾರರು ನಿತ್ಯ ಸರ್ಕಸ್ ಮಾಡಬೇಕಾಗಿದೆ. ಸಚಿವ ರಾಮಲಿಂಗಾರೆಡ್ಡಿ 10 ದಿನಗಳ ಹಿಂದೆ ರಸ್ತೆಗಳ ಗುಂಡಿಗಳನ್ನೆಲ್ಲ ಮುಚ್ಚುವ ಭರವಸೆ ನೀಡಿದ್ದರು. ಆದರೆ ಇಂದಿಗೆ ಡೆಡ್ ಲೈನ್ ಮುಗಿದಿದೆ. ಸಚಿವರ ಭರವಸೆ ಎಷ್ಟರ ಮಟ್ಟಿಗೆ ಜಾರಿಯಾಗಿದೆ ಅಂತ ಇವತ್ತಿಡೀ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿತು. ಈ ವಾರ ಅಥವಾ ಮುಂದಿನ ವಾರದಲ್ಲಿ ಪೀಣ್ಯ ಮತ್ತು ಮಾಗಿ ರಸ್ತೆ ಅದೆಲ್ಲ ಕೂಡ ಹೋಗಿ ರಸ್ತೆಗಳನ್ನ ಸ್ವಲ್ಪ ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಟ್ರೆ ನಮ್ಮ ಮೆಟ್ರೋ ಲೈನ್ ಎಲ್ಲಿ ಹೋಗುತ್ತೋ ಅಕ್ಕಪಕ್ಕ ಟ್ರಾಫಿಕ್ ಮೂವ್ಮೆಂಟು ಸರೋಗ್ಬಿಟ್ರೆ ನಮ್ಗೆ ಅರ್ಧ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಕಳೆದ ತಿಂಗಳು 25ರಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೀಡಿದ್ದ ಹೇಳಿಕೆ. ಆದ್ರೆ ಸಚಿವರು ಕೊಟ್ಟ ಡೆಡ್ ಲೈನ್ ಇಂದಿಗೆ ಡೆಡ್ ಆಗಿದೆ. ಆದ್ರೆ ಸಚಿವರ ಭರವಸೆ ಈಡೇರಿದೆಯಾ ಅಂತ ನೋಡೋಕೆ ನಮ್ಮ ತಂಡ ಇವತ್ತು ರಸ್ತೆಗಿಳಿತು. ಆದ್ರೆ ಏನೂ ಆಗಿಲ್ಲ. ಬಹುತೇಕ ಗುಂಡಿಗಳು ಹಾಗೆ ಇದ್ವು. ಬೆಂಗಳೂರಿನ ರಸ್ತೆಯಲ್ಲಿ ಒಟ್ಟು 32,346 ಗುಂಡಿಗಳಿವೆ. 18,163 ಗುಂಡಿಗಳಿಗೆ ಈಗಾಗಲೇ ತೇಪೆ ಹಾಕಲಾಗಿದೆ. ಇನ್ನು 14,183 ಗುಂಡಿಗಳು ಬಾಕಿ ಉಳಿದಿವೆ. ಇಡೀ ದಿನದ ನಮ್ಮ ಪ್ರಯತ್ನ ಸಚಿವರ ಗಮನ ಸೆಳೆಯಿತು. ರಿಯಾಲಿಟಿ ಚೆಕ್ ಒಪ್ಪಿಕೊಂಡ ಸಚಿವರು ನಾಳೆ ಮತ್ತೊಮ್ಮೆ ಸಿಟಿ ರೌಂಡ್ಸ್ ಮಾಡೋದಾಗಿ ಹೇಳಿದರು. ನಾಳೆ ಹೋಗ್ತೀನಿ. ಕಸದ ಬಗ್ಗೆ ಮತ್ತು ರಸ್ತೆ ಗುಂಡಿಗಳ ಬಗ್ಗೆ ನಾನೇ ಇವತ್ತು ಹೋಗ್ಬೇಕಾಯಿತು. ಇವತ್ತು ಈ ಕಾರ್ಯಕ್ರಮ ಇತ್ತು ಮತ್ತು RTO ಆಫೀಸ್ ಇನಾಗ್ರೇಷನ್ ಇತ್ತು. ಇವತ್ತು ಸಮಯ ಸಿಗಲಿಲ್ಲ. ನಾಳೆ ಹೋಗಿ 10 ದಿನಗಳಲ್ಲಿ 50-50 ಕೆಲಸ ಮಾತ್ರ ಆದಂತಾಗಿದೆ. ಕಂಪ್ಲೀಟ್ ಕೆಲಸ ಆಗ್ಬೇಕಾದ್ರೆ 2020 ಸ್ಟೈಲ್ನಲ್ಲೇ ಆಗ್ಬೇಕು. ನಾಳೆ ರೌಂಡ್ಸ್ಗೆ ಹೋಗ್ತೀನಿ ಅಂತ ಸಚಿವರು ಹೇಳಿದ್ದಾರೆ. ಇದನ್ನು ಹಾಗೆ ಮರೆತು ಬಿಡ್ತಾರಾ? ಅವರು ಮರೆತರು ನಾವು ಬಿಡಲ್ವಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.